ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಇನ್ಸ್ಪೈರ್ ಸ್ಮೈಲ್ಸ್. ಈ ದಿನ ನಾವು ವರ್ಕಿಂಗ್ ವುಮೆನ್ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕಂತ 10 ಟಿಪ್ಸ್ ನೋಡೋಣ. ಜೊತೆಗೆ ನನ್ನ ಬೆಳಗಿನ ರೂಟೀನ್ ಹಾಗೂ ನೈಟ್ ಡಿನ್ನರ್ ರೆಸಿಪಿ ವಿಡಿಯೋನು ಪ್ಲೇ ಆಗ್ತಾ ಇರುತ್ತೆ. ನಿಮಗೂ ಇನ್ಸ್ಪೈರ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟ್. ಫಸ್ಟ್ ಸ್ಟೆಪ್, ರೂಟೀನ್ ಸೆಟಪ್. ಲಾಸ್ಟ್ ವಿಡಿಯೋನಲ್ಲಿ ನಾನು ಹೋಮ್ ಮೇಕರ್ ರೂಟೀನ್ ಸೆಟಪ್ ಬಗ್ಗೆ ಹೇಳಿದ್ದೆ. ವರ್ಕಿಂಗ್ ವುಮೆನ್ ಕೂಡ ಒಂದು ರೂಟೀನ್ ಸೆಟ್ ಮಾಡ್ಕೋಬೇಕು. ಈಗ ಹೋಮ್ ಮೇಕರ್ಸ್ಗೆ ಹಸ್ಬೆಂಡ್ ಕೆಲಸಕ್ಕೆ ಹೋದ್ಮೇಲೆ ಮತ್ತು ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಟೈಮ್ ಸಿಗುತ್ತೆ ಕೆಲವೊಂದು ಕೆಲಸನ ಮಾಡ್ಕೊಳ್ಳೋದಕ್ಕೆ. ಆದರೆ ವರ್ಕಿಂಗ್ ವುಮೆನ್ಸ್ಗೆ ಆ ಟೈಮ್ ಸಿಗಲ್ಲ. ಅದಕ್ಕೇ ಏನು ಮಾಡ್ಕೋಬೇಕಂದ್ರೆ, ನೀವು ಎಷ್ಟು ಗಂಟೆಗೆ ಹೇಳ್ತೀರಾ, ಎಷ್ಟು ಗಂಟೆಗೆ ಮಲಗ್ತೀರಾ, ನಿಮ್ಮ ವರ್ಕಿಂಗ್ ಟೈಮ್ ಸ್ಲಾಟ್ ಏನು, ಆಫೀಸ್ಗೆ ಹೋಗೋಕ್ಕೆ ನಿಮಗೆ ಎಷ್ಟು ಟೈಮ್ ತೊಗೋತೀರಾ, ಇದೆಲ್ಲ ಬಿಟ್ಟು ನಿಮಗೆ ಎಷ್ಟು ಟೈಮ್ ಸಿಗುತ್ತೆ ಅಂತ ಒಂದು ಕಡೆ ಬರ್ಕೋಬೇಕು. ಮಿಕ್ಕಿರುತ್ತಲ್ಲ ಆ ಟೈಮ್ ನಮಗೆ ಕ್ವಾಲಿಟಿ ಟೈಮ್ ಅಂತ. ಆ ಟೈಮ್ನ ನಿಮ್ಮ ಡೈಲಿ ರೂಟೀನ್ ಸೆಟ್ ಮಾಡ್ಕೋಬೇಕು. ಪ್ರತಿದಿನ ಡೈಲಿ ರೂಟೀನ್ ಏನಿರುತ್ತೆ ಅದನ್ನು ಮಿಸ್ ಮಾಡ್ದೇ ಮಾಡ್ತಾ ಬಂದರೆ ಅದು ನಮಗೆ ಅಭ್ಯಾಸ ಆಗಿಬಿಡುತ್ತೆ. ಜೊತೆಗೆ ಇನ್ನೂ ಫಾಸ್ಟಾಗಿ ನಾವು ಆ ಕೆಲಸನ ಮಾಡಬಹುದು. ರೂಟೀನ್ನಲ್ಲಿ ಏನೇನು ಕೆಲಸ ಇರುತ್ತೆ ಅಂತ ಎಕ್ಸಾಂಪಲ್ಸ್ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ. ನಿಮಗೆ ಏನು ಅನುಕೂಲನೋ, ಡೈಲಿ ನಿಮಗೆ ಏನು ಕೆಲಸ ಇರುತ್ತೆ ಅಂತ ನಿಮಗೆ ಗೊತ್ತಿರುತ್ತಲ್ವ, ಅದನ್ನೇ ಒಂದು ಆರ್ಡ್ರಲ್ಲಿ ಟೈಮ್ ಪ್ರಕಾರ ಮಾಡಿದ್ರೆ ಅದೇ ನಿಮ್ಮ ರೂಟೀನ್ ಆಗಿಬಿಡುತ್ತೆ. ಸೆಕೆಂಡ್ ಟಿಪ್, ಡೆಲಿಗೇಟ್ ಆ್ಯಂಡ್ ಶೇರ್ ರೆಸ್ಪಾನ್ಸಿಬಿಲಿಟೀಸ್. ಅಂದರೆ ನಿಮ್ಮ ವರ್ಕಲ್ಲಿ ನಿಮ್ಮ ಕೆಲಸ ಮತ್ತು ಜವಾಬ್ದಾರಿಗಳನ್ನ ಹಂಚ್ಕೊಂಡು ಮಾಡಿ. ಹಾಗೆಯೇ ಮನೆ ಜವಾಬ್ದಾರಿಗಳನ್ನೂ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಹಂಚ್ಕೊಂಡು ಮಾಡಿ. ಇದರಿಂದ ನಿಮಗೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ಮತ್ತು ಬೇರೆಯವ್ರಿಗೂ ಅವ್ರವ್ರ ಜವಾಬ್ದಾರಿ ಗೊತ್ತಿರುತ್ತೆ. ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರೇ ಇದ್ದರೆ ಇಬ್ಬರು ಶೇರ್ ಮಾಡಿಕೊಂಡು ಕೆಲಸನ ಮಾಡಿ. ಮನೆಯಲ್ಲಿ ಮಕ್ಕಳಿದ್ರೆ ಅವ್ರ ಕೈಲಿ ಯಾವ ಕೆಲಸ ಆಗುತ್ತೆ ಅದನ್ನು ಮಾಡಿಸಿ. ಎಕ್ಸಾಂಪಲ್, ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕೋದಕ್ಕೆ ಹೇಳೋದು, ತೆಗಿಯೋದಕ್ಕೆ ಹೇಳೋದು, ಮನೆ ಕ್ಲೀನ್ ಮಾಡಬೇಕಾದ್ರೆ ವಸ್ತುಗಳನ್ನ ಅದಾದ್ರ ಜಾಗಕ್ಕೆ ಎತ್ತಿಡೋದಕ್ಕೆ ಹೇಳೋದು, ಈ ರೀತಿ ಸಣ್ಣ ಸಣ್ಣ ಕೆಲಸನ ಮಾಡಿಸಿ. ಮಕ್ಕಳು ಏನಾದರೂ ದೊಡ್ಡವರಾಗಿದ್ದರೆ ಕ್ಲೀನಿಂಗ್ ಮಾಡಿಸೋದಕ್ಕೆ ಹೇಳೋದು, ಈ ಥರ ಸ್ವಲ್ಪ ಚಿಕ್ಕದಿಂದ ದೊಡ್ಡ ಕೆಲಸನ ಹೇಳ್ತಾ ಹೋಗೋದು. ಹೀಗೆ ಅವ್ರ ಕೈಲಿ ಯಾವ ಕೆಲಸ ಆಗುತ್ತೆ ಅದನ್ನು ಮಾಡಿಸಿ. ಆಗ ಅವರಿಗೂ ಸ್ವಲ್ಪ ಜವಾಬ್ದಾರಿ ಬರುತ್ತೆ ಮತ್ತು ಇಂಡಿಪೆಂಡೆಂಟಾಗಿ ಬೆಳೀತಾರೆ. ಈಗಿನ ಕಾಲದಲ್ಲಿ ಮಕ್ಕಳು ಮನೆ ಎಲ್ಲ ಕೆಲಸನೂ ಗೊತ್ತಿರಬೇಕು ಅಲ್ವಾ? ಥರ್ಡ್ ಟಿಪ್, ಸೆಟ್ ಬೌಂಡ್ರೀಸ್. ಈ ಟಿಪ್ ಏನಂದರೆ, ಯಾವುದೇ ಕಾರಣಕ್ಕೂ ಆಫೀಸ್ ವರ್ಕ್ ಮತ್ತು ಹೋಮ್ ವರ್ಕ್ನ ಮಿಕ್ಸ್ ಮಾಡ್ಕೋಬಾರ್ದು. ಆಫೀಸ್ ವರ್ಕ್ನ ಮನೆಗೆ ತಂದು ಮಾಡೋದು, ಆಗ ಮನೆ ಕೆಲಸಕ್ಕೆ ಟೈಮ್ ಸಿಗಲ್ಲ, ನಿಮ್ಮ ರೂಟೀನ್ಗೆ ಇಂಟರ್ಫಿಯರ್ ಆಗ್ತಾ ಇರುತ್ತೆ, ನಿಮ್ಮ ಸ್ಟ್ರೆಸ್ ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ. ಅದಕ್ಕೆ ಆಫೀಸ್ ಕೆಲಸನ ಆದಷ್ಟು ಆಫೀಸಲ್ಲೇ ಮುಗಿಸ್ಕೊಂಡು ಬನ್ನಿ. ಇಲ್ಲಾಂದರೆ ನಾಳೆ ಮಾಡಬಹುದು. ಆಗೋದೇ ಇಲ್ಲ ಅಂತ ಅಂದರೆ ಪರ್ಮಿಷನ್ ಕೇಳಿ ಮಾರನೇ ದಿನ ಮುಗಿಸಿ. ಮನೇಲಿ ಎಲ್ಲರೂ ನಿಮ್ಮ ಮೇಲೆ ಡಿಪೆಂಡ್ ಇರೋದ್ರಿಂದ ನೀವು ಈ ಸಿಚುವೇಶನ್ನ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಅದಕ್ಕೆ ಬೌಂಡ್ರೀಸ್ನ ಸೆಟ್ ಮಾಡ್ಕೊಳ್ಳಿ. ನಾವು ವುಮೆನ್ಸ್ಗೆ ಇದೊಂದು ಪ್ರೌಡ್ ಫೀಲ್ ಅಲ್ವಾ? ನಾವು ಹೊರಗಡೆನೂ ವರ್ಕ್ ನಿಭಾಯಿಸ್ತೀವಿ, ಮನೆಯಲ್ಲೂ ಕೂಡ ಕೆಲಸನ ನಿಭಾಯಿಸ್ತೀವಿ. ಇದನ್ನು ಫ್ಯಾಮಿಲಿ ಮೆಂಬರ್ಸ್ ರೆಕಗ್ನೈಸ್ ಮಾಡಲಿ ಬಿಡಲಿ, ನಾವು ಮಾತ್ರ ಕೇರ್ ಮಾಡಬಾರ್ದು. ನೀವು ಮಾತ್ರ ಪ್ರೌಡ್ ಫೀಲ್ ಮಾಡಿ ಮತ್ತು ಖುಷಿಯಿಂದ ನಗ್ನಗ್ತಾ ಇರಿ. ಏನಪ್ಪ ನಾವು ಇಷ್ಟು ಕೆಲಸ ಮಾಡಿದ್ರು ಯಾರೂ ಕೇರ್ ಮಾಡಲ್ಲ ಅಂತ ಬೇಜಾರು ಮಾಡ್ಕೋಬಾರ್ದು. ನಮ್ಮ ಮನಸ್ಸೇ ಹಾಳಾಗುತ್ತೆ ಅಲ್ವಾ? ಕೇರ್ ಮಾಡಿದ್ರೆ ವೆಲ್ ಆ್ಯಂಡ್ ಗುಡ್, ಮಾಡಲಿಲ್ಲ ಅಂದರೆ ಅದನ್ನು ತಲೆಗೆ ಹಾಕ್ಕೊಂಡು ಕೊರಗಬಾರ್ದು. ನಾವು ಹ್ಯಾಪಿಯಾಗಿರಬೇಕು. ಯಾಕಂದರೆ ನಮಗೆ ಇದರಿಂದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಅಷ್ಟು ಸಾಕಲ್ವಾ?
ಟಿಪ್, ಯೂಸ್ ಟೆಕ್ನಾಲಜಿ ವೈಸ್ಲಿ. ನಾವು ವರ್ಕಿಂಗ್ ಇರೋದ್ರಿಂದ ಏನು ಮಾಡಬೇಕಂದ್ರೆ ನಾವು ಟೆಕ್ನಾಲಜಿನ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು. ಕೆಲವೊಂದು ಸರ್ತಿ ಪ್ರೋಗ್ರಾಮ್ಗೆ ಡೇಟ್ ಸೆಟ್ ಮಾಡ್ಕೊಳ್ಳೋದು, ಕ್ಯಾಲೆಂಡರ್ ಆ್ಯಪ್ಸ್ನಲ್ಲಿ, ರಿಮೈಂಡರ್ ಆ್ಯಪ್ಸ್ನಲ್ಲಿ ಟೈಮ್ ಸೆಟ್ ಮಾಡ್ಕೋಬೇಕು. ಟಾಸ್ಕ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಟೂಲ್ಸ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳೋದನ್ನು ಕಲ್ತ್ಕೋಬೇಕು. ಇದರಿಂದ ನಮ್ಮ ವರ್ಕ್ ಸ್ಟೇಷನ್ ಆಗಲಿ ಮನೆಯಲ್ಲಿ ಆಗಲಿ ಯಾವುದೂ ಮರೆಯೋದಿಲ್ಲ. ಎಲ್ಲ ಅಪ್ಲಿಕೇಶನ್ಸ್ ನಮಗೆ ನೆನಪು ಮಾಡ್ತಾ ಇರುತ್ತೆ. ಜೊತೆಗೆ ಕಿಚನಲ್ಲಿ ಯೂಸ್ ಮಾಡೋ ಗ್ಯಾಡ್ಜೆಟ್ಸ್, ಕ್ಲೀನಿಂಗ್ ಮಾಡೋದಕ್ಕೆ ಕ್ಲೀನಿಂಗ್ ಅಪ್ಲಯನ್ಸಸ್ ಎಲ್ಲ ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೊಳ್ತಾ ಇರಬೇಕು. ಎಲ್ಲ ಒಂದೇ ಸರ್ತಿ ತಗೊಂಡು ಇಟ್ಕೋಬೇಕು ಅಂತೇನಿಲ್ಲ, ಒಂದೊಂದೇ ಸೇರಿಸ್ಕೊಳ್ತಾ ಇರಬೇಕು. ಇದರಿಂದ ನಮ್ಮ ಕೆಲಸ ಎಫಿಷಿಯೆಂಟಾಗಿ ಟೈಮ್ಗೆ ಕರೆಕ್ಟಾಗಿ ಕೆಲವೊಂದು ಸರ್ತಿ ಮುಂಚೆನೇ ಮುಗಿಸ್ಕೋಬೋದು ಅಲ್ವಾ? ಫಿಫ್ತ್ ಟಿಪ್, ಪ್ಲ್ಯಾನ್ ಅಹೆಡ್. ಈ ಪಾಯಿಂಟ್ ಏನಂದರೆ ನಾವು ಈ ವೀಕಲ್ಲಿ ಏನೇನು ತಿಂಡಿ ಅಡುಗೆ ಮಾಡ್ಕೋಬೇಕು ಅಂತ ನೋಟ್ ಮಾಡೋದು. ಅದಕ್ಕೆ ಸರಿಯಾಗಿ ತರಕಾರಿ, ಹಣ್ಣು, ಗ್ರಾಸರೀಸ್ ಇದೆಯಾ ಅಂತ ಪ್ಲ್ಯಾನ್ ಮಾಡ್ಕೊಳ್ಳೋದು. ಈ ವಾರ ಪೂರ್ತಿ ಏನು ತಿಂಡಿ ಮಾಡೋದು, ಅಡುಗೆ ಏನು ಮಾಡೋದು ಅಂತ ಒಂದು ಕಡೆ ಬರೆದಿಟ್ಕೋಬೇಕು. ಅದ್ರ ಪ್ರಕಾರ ಏನೇನು ಗ್ರಾಸರೀಸ್ ಬೇಕು ಅಂತ ಪ್ಲ್ಯಾನ್ ಮಾಡಿ ಒಂದು ಸರ್ತಿ ಎಲ್ಲನೂ ತಂದು ಇಟ್ಕೋಬೇಕು. ಆಗ ನಮಗೆ ನಾಳೆ ಏನು ಮಾಡಬೇಕು, ತಿಂಡಿ ಏನು, ಲಂಚ್ ಬಾಕ್ಸ್ಗೇನು, ಡಿನ್ನರ್ಗೇನು ಅಂತ ಟೆನ್ಷನ್ ಇರಲ್ಲ. ಒಂದೊಂದು ಸರ್ತಿ ಏನಾಗುತ್ತೆ ಅಂದರೆ ಏನು ಮಾಡೋದು ಅಂತ ಯೋಚನೆ ಮಾಡೋದ್ರಲ್ಲೇ ತುಂಬ ಟೈಮ್ ವೇಸ್ಟ್ ಆಗೋಗ್ಬಿಡುತ್ತೆ. ಅದಕ್ಕೆ ಈ ಟಿಪ್ನ ಫಾಲೋ ಮಾಡಿದ್ರೆ ಟೆನ್ಷನ್ ಫ್ರೀಯಾಗಿ ಇರಬಹುದು, ಟೈಮು ವೇಸ್ಟ್ ಆಗೋದಿಲ್ಲ. ಇದಕ್ಕೆ ಬೇಕಾದರೆ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಹೆಲ್ಪ್ನ ತೊಗೋಬೋದು. ಅಂದರೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಯಾವತ್ತು ಏನು ಮಾಡಬೇಕು ಅಂತ ಡಿಸೈಡ್ ಮಾಡಿ ವೀಕ್ಲಿ ಪ್ಲ್ಯಾನ್ನ ರೆಡಿ ಇಟ್ಕೋಬಹುದು. ಇನ್ನೊಂದು ಪಾಯಿಂಟ್ ಏನಂದರೆ ನಿಮಗೆ ಈ ವೀಕ್ ಪೂರ್ತಿ ಯಾವ್ಯಾವ ಔಟ್ಫಿಟ್ಸ್ ವೇರ್ ಮಾಡ್ತೀರಾ ಅಂತ ಡಿಸೈಡ್ ಮಾಡಿ ಅದನ್ನು ರೆಡಿಯಾಗಿ ಒಂದು ಕಡೆ ಇಟ್ಕೊಂಡ್ರೆ ಅದರಿಂದನೂ ಟೈಮ್ ವೇಸ್ಟ್ ಆಗೋದನ್ನು ತಪ್ಪಿಸ್ಬೋದು. ಮತ್ತು ರಿಪೀಟಾಗಿನೂ ಡ್ರೆಸ್ನ ವೇರ್ ಮಾಡೋದು ತಪ್ಪಿಸ್ಬೋದು. ಮತ್ತೊಂದೇನೆಂದರೆ ಮಕ್ಕಳಿದ್ರೆ ಈ ವೀಕ್ ಯಾವ ಆ್ಯಕ್ಟಿವಿಟಿ ಮಾಡಿಸ್ಬೇಕು ಅಂತಲೂ ಪ್ಲ್ಯಾನ್ ಮಾಡ್ಕೋಬಹುದು. ಸಿಕ್ಸ್ತ್ ಪಾಯಿಂಟ್, ಸೆಲ್ಫ್ ಕೇರ್. ಇದಂತೂ ತುಂಬಾ ಇಂಪಾರ್ಟೆಂಟ್. ಯಾಕೆಂದರೆ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿ ರೂಟೀನ್ ಸೆಟ್ ಮಾಡಿಕೊಂಡು ಹೊರಗಡೆ ಒಳಗಡೆ ಎರಡೂ ಕಡೆ ಬ್ಯಾಲೆನ್ಸ್ ಮಾಡಿಕೊಂಡು ಕೆಲಸ ಮಾಡಬೇಕಾದ್ರೆ ಸೆಲ್ಫ್ ಕೇರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದನ್ನು ಮಾಡ್ಕೊಳ್ಳೋದನ್ನು ಮರಿಬಾರ್ದು. ಇಲ್ಲಾಂದರೆ ಬೇಗ ವಯಸ್ಸಾದವ್ರ ಥರ ಕಾಣ್ಬಿಡ್ತೀವಿ ಅಲ್ವಾ? ಅದಕ್ಕೆ ಸ್ವಲ್ಪ ಟೈಮ್, ಅಂದರೆ ಒಂದು 1/4 ಗಂಟೆ ಅರ್ಧ ಗಂಟೆ ಅಷ್ಟಾದರೂ ಸೆಲ್ಫ್ ಕೇರ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಇಟ್ಕೋಬೇಕು. ಆ ಟೈಮಲ್ಲಿ ನೀವು ಎಕ್ಸಸೈಸ್ ಆದರೂ ಮಾಡ್ಬೋದು, ಯೋಗ ಮಾಡ್ಬೋದು, ನಿಮ್ಮ ಹಾಬೀಸ್ನ ಮಾಡ್ಕೋಬೋದು, ಗಾರ್ಡನಿಂಗ್ ಮಾಡ್ಬೋದು, ಬಾಡಿಗೆ ಆಯಿಲ್ ಮಸಾಜ್ನೂ ಮಾಡ್ಕೊಳ್ಳಿ, ಫೇಸ್ ಕೇರ್ ಮಾಡ್ಕೊಳ್ಳಿ, ಏರ್ ಕೇರ್ ಮಾಡ್ಕೊಳ್ಳಿ, ದಿನ ಒಂದೊಂದೊಂದು ಥರ ಮಾಡ್ಕೋಬೋದು. ಈ ರೀತಿ ಮಾಡಿದ್ರೆ ನಾವು ಹೆಲ್ದಿಯಾಗಿ ಇರ್ಬೋದು, ಸ್ಟ್ರೆಸ್ ಫ್ರೀ ಕೂಡ ಆಗಿರುತ್ತೆ, ಮೈಂಡು ರಿಲ್ಯಾಕ್ಸ್ ಆಗಿರುತ್ತೆ. ಸೆವೆಂತ್ ಟಿಪ್, ಲರ್ನ್ ಟು ಸೇ ನೋ. ಈ ಟಿಪ್ ಅಷ್ಟೇ ತುಂಬಾ ಇಂಪಾರ್ಟೆಂಟ್. ಕೆಲವೊಂದು ಸರ್ತಿ ಏನಾಗುತ್ತೆ ಅಂದರೆ ನಾವು ಎಲ್ಲ ಕೆಲಸನೂ ಮಾಡ್ತೀವಿ ಅಂತ ಆಫೀಸಲ್ಲೇ ಆಗಲಿ ಮತ್ತು ಮನೆಯಲ್ಲೇ ಆಗಲಿ ಅವ್ರ ಜವಾಬ್ದಾರಿ ಅಥವಾ ಕೆಲಸನ ನಮಗೆ ಹೇಳ್ತಾರೆ. ಆಗ ನಮಗೆ ಗೊತ್ತಿರುತ್ತೆ ಅದು ಅವ್ರ ಕೆಲಸ ಅಂತ, ಆದ್ರೂ ನಾವು ಓಕೆ ಮಾಡ್ತೀನಿ ಅಂತ ಒಪ್ಕೊಳ್ತೀವಿ. ಓಕೆ, ಕೆಲವೊಂದು ಸರ್ತಿ ಕೆಲವೊಂದು ರಿಕ್ವೆಸ್ಟ್ ಮೇಲೆ ಮಾಡಿಕೊಡ್ಬಹುದು, ಆದರೆ ಅದು ಅತಿರೇಕ ಇರೋದೇನೆ ಹಾಗೆ ನೋಡ್ಕೋಬೇಕು. ಆಗ ನೋ ಅಂತ ಹೇಳಬೇಕಾಗತ್ತೆ, ಹೇಳಬೇಕು ಕೂಡ.
ಇಲ್ಲಾಂದರೆ ನೀವೇ ಸ್ಟ್ರೆಸ್ ತಗೊಂಡಾಗೆ ಆಗಾಗುತ್ತೆ. ನಿಮ್ಮ ಕೆಲಸದ ಜೊತೆಗೆ ಬೇರೆಯವ್ರ ಕೆಲಸನೂ ಮಾಡಬೇಕಾಗತ್ತೆ. ಅದಕ್ಕೆ ಲರ್ನ್ ಟು ಸೇ ನೋ. ನಮ್ಮ ಆಫೀಸಲ್ಲಿ ಒಬ್ಬಳು ಫ್ರೆಂಡ್ ಇದ್ಲು. ಅವಳು ಸ್ವಲ್ಪ ಸಾಫ್ಟ್ ಇದ್ಲು. ಅವಳ ಸಾಫ್ಟ್ನೆಸ್ನ ಹೇಗೆ ಮಿಸ್ ಮಾಡ್ಕೋತಿದ್ರು ಅಂದರೆ ಅವಳ ಕೆಲಸನ ನನ್ನ ಫ್ರೆಂಡ್ ಕೈಲಿ ಮಾಡಿಸ್ಕೊಳ್ತಿದ್ರು. ಅವಳ ಪಾಪ ಅವಳ ಕೆಲಸನ ಮುಗಿಸಿ ಬೇರೆಯವ್ರ ಕೆಲಸನೂ ಮಾಡ್ತಿದ್ಲು. ಲಂಚ್ ಬ್ರೇಕಲ್ಲಿ ಪಾಪ ಬೇಜಾರು ಮಾಡ್ಕೊಂಡು ಹೇಳ್ತಿದ್ಲು, ಆಗ ನಾವು ನೀನು ನೋ ಅಂತ ಹೇಳೋದನ್ನು ಕಲಿ, ಇಲ್ಲಾಂದರೆ ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ವಿ. ಈ ರೀತಿ ನಿಮಗೂ ಆಗಬಾರ್ದಲ್ವಾ? ಏಯ್ತ್ ಟಿಪ್, ಎಫಿಷಿಯಂಟ್ ವರ್ಕ್ ಪ್ರಾಕ್ಟೀಸಸ್. ಈ ಟಿಪ್ ಏನಂದರೆ, ನೀವು ಆಫೀಸ್ ವರ್ಕ್ ಆಗಲಿ ಮತ್ತು ಮನೆ ವರ್ಕ್ ಆಗಲಿ ಹೇಗೆ ಸ್ಪೀಡಪ್ ಮಾಡ್ಕೊಳ್ಳೋದು ಮತ್ತು ಎಫಿಷಿಯಂಟಾಗಿ ಕರೆಕ್ಟಾಗಿ ಹೇಗೆ ಮಾಡೋದು ಅಂತ ಫೋಕಸ್ ಮಾಡಬೇಕು ಮತ್ತು ಇಂಪ್ರೂವ್ ಆಗಬೇಕು. ಅದಕ್ಕಾಗಿ ನಿಮಗೆ ಏನು ಬೇಕು ಅದನ್ನು ಕಲಿತಾನೇ ಇರಬೇಕು. ಆಗ ವರ್ಕಲ್ಲಿ ಒಳ್ಳೆ ನೇಮ್ ಬರುತ್ತೆ, ಸಕ್ಸಸ್ ಬರುತ್ತೆ. ಮನೆಯಲ್ಲೂ ಸಕ್ಸಸ್ ಆಗಿ ಎಲ್ಲ ಕೆಲಸನೂ ಆಗುತ್ತೆ. ನೈನ್ತ್ ಟಿಪ್, ಸೀಕ್ ಸಪೋರ್ಟ್. ನಾವು ನಮ್ಮನ್ನು ಇಂಪ್ರೂವ್ ಮಾಡ್ಕೋಬೇಕಾದ್ರೆ, ಅಪ್ಡೇಟ್ ಆಗಬೇಕಾದ್ರೆ ಕೆಲವೊಂದು ಸರ್ತಿ ನಮ್ಮ ಕಲೀಗ್ ಸಪೋರ್ಟ್ಸ್ ಬೇಕಾಗುತ್ತೆ, ಫ್ರೆಂಡ್ಸ್ ಸಪೋರ್ಟ್ಸ್ ಬೇಕಾಗುತ್ತೆ, ಫ್ಯಾಮಿಲಿ ಸಪೋರ್ಟ್ಸ್ ಬೇಕಾಗುತ್ತೆ. ಆಗ ನೆಸೆಸಿಟಿ ಇದ್ದಾಗ ಸಪೋರ್ಟ್ ತಗೊಳ್ಳೋದನ್ನು ಹಿಂದೆ ಮುಂದೆ ಹಿಂಜರಿದೇ ಸಪೋರ್ಟ್ಸ್ನ ತಗೋಬೇಕು. 10th ಟಿಪ್, ರಿಫ್ಲೆಕ್ಟ್ ಆ್ಯಂಡ್ ಅಡ್ಜಸ್ಟ್. ಈ ಟಿಪ್ ಏನಂದರೆ, ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ರೂಟೀನ್ಸ್, ಟೆಕ್ನಿಕ್ಸ್ ಎಲ್ಲವನ್ನು ಆಗಾಗ ಚೆಕ್ ಮಾಡ್ಕೋತಿರ್ಬೇಕು. ನಿಮಗೆ ಹೇಗೆ ಅಡ್ಜಸ್ಟ್ ಆಗುತ್ತೋ ಹಾಗೆ ಸರಿ ಮಾಡ್ಕೋತಾ ಇರಬೇಕು. ಯಾಕೆಂದರೆ ಒಬ್ಬೊಬ್ಬರ ಕೆಲಸನೂ ಒಂದೊಂದು ಥರ ಇರುತ್ತೆ ಅಲ್ವಾ? ಒಬ್ಬೊಬ್ರದ್ದು ಒಂದೊಂದು ಬಾಡಿ ನೇಚರ್ ಇರುತ್ತೆ. ಫಿಸಿಕಲಿ ಮೆಂಟಲಿ ಒಬ್ಬೊಬ್ಬರು ಒಂದೊಂದು ಥರ ಇರ್ತೀವಿ. ನಮಗೆ ಸರಿಯಾಗಿ ಇರೋ ಹಾಗೆ ನಾವು ನಮ್ಮ ಟೈಮ್ ಮ್ಯಾನೇಜ್ಮೆಂಟ್ನ ಸೆಟ್ ಮಾಡ್ಕೋಬೇಕು. ಅದಕ್ಕೆ ತಕ್ಕಂಗೆ ಅಡ್ಜಸ್ಟ್ ಮಾಡ್ಕೋಬೇಕು. ಯಾಕೆಂದರೆ ಇದು 1 ದಿನ 2 ದಿನದ ಮಾತಲ್ಲ ಅಲ್ವಾ? ಅದಕ್ಕೆ ಅದು ನಮ್ಮ ಫ್ಯೂಚರ್ಗೆ ಬರ್ಡನ್ ಆಗದೇ ಇರೋ ಹಾಗೆ ಸೆಟ್ ಮಾಡ್ಕೋಬೇಕು. ಇದಾಗಿತ್ತು 10 ಟೈಮ್ ಮ್ಯಾನೇಜ್ಮೆಂಟ್ ಟಿಪ್ಸ್ ಫಾರ್ ವರ್ಕಿಂಗ್ ವಿಮೆನ್. ಹೀಗೆ ವರ್ಕ್ ಲೈಫ್, ಪರ್ಸ್ನಲ್ ಲೈಫ್ನ ಬ್ಯಾಲೆನ್ಸ್ ಆಗಿ ಮಾಡ್ಕೋಬೇಕು. ಯಾಕೆಂದರೆ ಇದು ಮುಗಿಯೋ ಕೆಲಸ ಅಲ್ಲ ಅಲ್ವಾ? ಅದಕ್ಕೆ ತಕ್ಕಂಗೆ ಕೆಲವೊಂದು ಚೇಂಜಸ್ ಮಾಡಿಕೊಂಡು ಆ್ಯಕ್ಟಿವ್ ಆಗಿ ನೆಸೆಸಿಟಿಗೆ ತಕ್ಕಂಗೆ ಅಡ್ಜಸ್ಟ್ ಆಗೋದು ಇಂಪಾರ್ಟೆಂಟ್ ಅಲ್ವಾ? ಇಷ್ಟೆಲ್ಲ ಟಿಪ್ಸ್ನ ನೀವು ಫಾಲೋ ಮಾಡಿದರೆ ಫ್ಯಾಮಿಲಿಲಿ ಎಲ್ಲರಿಗೂ ಪ್ರೀತಿ, ಆರೈಕೆ ಮತ್ತು ಟೈಮ್ನ ಕೊಡಬಹುದು. ಮಕ್ಕಳು ಕೂಡ ನಮ್ಮನ್ನು ನೋಡಿ ಕಲಿತಾರೆ, ಅವರು ಡೆವಲಪ್ ಆಗ್ತಾರಲ್ವ? ನಾವು ನಮ್ಮ ಕೆಲಸನ ಎಫಿಷಿಯೆಂಟಾಗಿ ಮಾಡ್ತೀವಿ ಮತ್ತು ಅದರಲ್ಲಿ ಖುಷಿ, ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಪಾಸಿಟಿವ್ ಆಗೂ ಇರ್ತೀವಿ. ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ಬ್ಯಾಕ್ ವಿಡಿಯೋನಲ್ಲಿ ಡಿನ್ನರ್ ರೆಸಿಪಿ ವೆಜಿಟೇಬಲ್ ಬಾತ್ ರೆಡಿ ಆಗ್ತಾ ಇದೆ ನಮ್ಮ ಸೌತ್ ಇಂಡಿಯನ್ ಸ್ಟೈಲಲ್ಲಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಮಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಮೋಟಿವೇಟ್ ಆಗುತ್ತೆ, ಇನ್ಸ್ಪೈರ್ ಆಗುತ್ತೆ. ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.